ಯುಐ ವರ್ಸಸ್ ಮ್ಯಾಕ್ಸ್ ಬಾಕ್ಸ್ ಆಫೀಸ್ನಲ್ಲಿ ಕಿಂಗ್ ಯಾರು? ತೆಲುಗು ಸಿನಿಮಾ ಪುಷ್ಪ 2 ಹಾವಳಿ ನಡುವೆ ಕನ್ನಡದ 2 ಹೈ ವೋಲ್ಟೇಜ್ ಸಿನಿಮಾಗಳು ತೆರೆಕಂಡು ಆರ್ಭಟಿಸಲು ಶುರು ಮಾಡಿವೆ. ಉಪೇಂದ್ರ ನಟಿಸಿ ನಿರ್ದೇಶಿಸಿರೋ ಯುಐ ಹಾಗೂ ಅಭಿನಯ ಚಕ್ರವರ್ತಿ ಸುದೀಪ್ ಅಭಿನಯಿಸಿರೋ ಮ್ಯಾಕ್ಸ್. ಸದ್ಯ ಈ 2 ಸಿನಿಮಾಗಳ ನಡುವೆ ಪೈಪೋಟಿ ಶುರುವಾಗಿದೆ. ಒಂದು ಕಡೆ ಕನ್ನಡ ಸಿನಿಮಾಗಳು ರೇಸ್ನಲ್ಲಿ ಮುಂದಿವೆ ಅನ್ನೋ ಖುಷಿ, ಇನ್ನೊಂದೆಡೆ ಕನ್ನಡ ಸಿನಿಮಾಗಳ ನಡುವೆ ಕಲೆಕ್ಷನ್ ಕಾಂಪಿಟೇಷನ್ ಇದೆ. ಹೌದು, ಯುಐ ಹಾಗೂ ಮ್ಯಾಕ್ಸ್ 2 ಹೈ ಬಜೆಟ್ ಸಿನಿಮಾಗಳು. ಡಿಸೆಂಬರ್ 20ರಂದು ತೆರೆಕಂಡ ಉಪ್ಪಿಯ ಯುಐ ಮೊದಲ 5 ದಿನ ಹೊಸ ಚೈತನ್ಯ ತಂದಿತ್ತು. ಯಾವಾಗ ಮ್ಯಾಕ್ಸ್ ರಿಲೀಸ್ ಆಯಿತೋ ಪ್ರೇಕ್ಷಕರು ಮ್ಯಾಕ್ಸ್ ಕಡೆ ವಾಲಿದ್ರು. ಲೇಟ್ ಆಗಿ ಬಂದರೂ ಲೇಟೆಸ್ಟ್ ಆಗಿ ಬರ್ತೀವಿ ಅಂತ ಹೇಳಿದ್ದ ಕಿಚ್ಚ ಫ್ಯಾನ್ಸ್ಗೆ ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದಾರೆ. ಡಿಸೆಂಬರ್ 25 ಮೊದಲ ದಿನವೇ ಭರ್ಜರಿ ಓಪನಿಂಗ್ ಕಂಡ ಮ್ಯಾಕ್ಸ್ 7 ದಿನಗಳಲ್ಲಿ 32 ಕೋಟಿ ಗಳಿಕೆ ಮಾಡಿದೆ. ಇನ್ನು ಯುಐ ಬಿಡುಗಡೆಯಾಗಿ 12 ದಿನ ಕಳೆದಿದೆ. ಈವರೆಗೂ 30 ಕೋಟಿ ಕಲೆಕ್ಷನ್ ಮಾಡಿದೆ. 65 ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾದ ಮ್ಯಾಕ್ಸ್ ಸದ್ಯ 32ಕ್ಕೂ ಅಧಿಕ ಕೋಟಿ ಕಲೆಕ್ಷನ್ ಮಾಡಿ ಥಿಯೇಟರ್ನಲ್ಲಿ ಮುನ್ನುಗ್ಗುತ್ತಿದೆ. ಇನ್ನು ಯುಐ ಸಿನಿಮಾ 100 ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗಿ ಕಲೆಕ್ಷನ್ ಮಾಡಿದ್ದು 30 ಕೋಟಿ ಮಾತ್ರ. ಆರಂಭದ ದಿನಗಳಲ್ಲಿ ಉತ್ತಮ ಕಲೆಕ್ಷನ್ ಮಾಡಿದ್ದ ಯುಐ ಮ್ಯಾಕ್ಸ್ ತೆರೆ ಕಂಡ ನಂತರ ಮಂಕಾಗಿದೆ. ಒಟ್ಟಾರೆ 2 ಬ್ಲಾಕ್ ಬಸ್ಟರ್ ಸಿನಿಮಾಗಳೇ ಆದರೂ ಕಲೆಕ್ಷನ್ ಕಾಂಪಿಟೇಷನ್ ನಲ್ಲಿ ಗೆಲ್ತಿರೋದು ಮಾತ್ರ ಮ್ಯಾಕ್ಸ್.